ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ರೈಲ್ವೆ ನೇಮಕಾತಿ 2025ರ ಯಾವುದೇ ಪರೀಕ್ಷೆ ಇಲ್ಲದೆ ಆಯ್ಕೆ ಆಗಲಿದ್ದು 10ನೇ ತರಗತಿ ಐ.ಟಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ಒಟ್ಟು 1700 ಹುದ್ದೆ ಇರತಕ್ಕಂಥದ್ದು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿನ ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಆ ಎಲ್ಲ ನೋಟಿಫಿಕೇಷನ್ಗಳು ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ. SECR ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ 2025 ಅಂತ ಹೇಳಿದ್ರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವಯೋಮಾನ, ಅರ್ಜಿ ಸಲ್ಲಿಕೆ ವಿಧಾನ, ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ 1 ವರ್ಷಗಳ ಕಾಲ ಅವಧಿಗೆ ಇಲ್ಲಿ ಅಪ್ರೆಂಟಿಸ್ ಹುದ್ದೆಗಳನ್ನು ಅಪ್ಲಿಕೇಶನ್ ಆಹ್ವಾನಿಸಲಾಗಿದ್ದು, ಕರ್ತವ್ಯ ಸ್ಥಳ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾಗಿರುವ ಅರ್ಹ ಅಭ್ಯರ್ಥಿಗಳು ಭಾರತಾದ್ಯಂತ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ರೈಲ್ವೆ ನೇಮಕಾತಿ ಇರೋದ್ರಿಂದ ನೀವು ಯಾವ ಒಂದು ಜಾಬ್ ಲೊಕೇಶನನ್ನು ಹಾಕಿರ್ತಾರೆ ಅಲ್ಲಿ ನೀವು ಹೋಗಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಹಾಗಾದರೆ ಖಾಲಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ನಾವು ಇಲ್ಲಿ ಒಟ್ಟು 1700 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ನಿಗದಿಪಡಿಸಿದ ಶೈಕ್ಷಣಿಕ ಅರ್ಹತೆ ಏನೇನು ಬೇಕು ಅಂದರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳೋದಾದರೆ ನೋಡಿ, ಮಾನ್ಯತೆ ಪಡೆದ 10ನೇ ತರಗತಿ ಮುಗಿಸ್ಕೊಂಡಿರಬೇಕಾಗತ್ತೆ. ತತ್ಸಮಾನ ಪರೀಕ್ಷೆಯಲ್ಲಿ ನೀವು ಅಂದರೆ 10ನೇ ತರಗತಿಯಲ್ಲಿ ಮಿನಿಮಮ್ ಎಷ್ಟಿರಬೇಕಿಲ್ಲಿ 10ನೇ ತರಗತಿ ಪಾಸಾಗಿ ಅದರಲ್ಲಿ ಮಿನಿಮಮ್ 50% ಹೊಂದಿರತಕ್ಕಂಥ ಅಭ್ಯರ್ಥಿಗಳು. ಓಕೆ, 10ನೇ ಪಾಸಾಗಿ ಅಂದರೆ SLC ಪಾಸಾಗಿ ಅದರಲ್ಲಿ 50% ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು. ಇದಾದ ನಂತರ 2 ವರ್ಷಗಳ ಕಾಲ ಅಥವಾ 1 ವರ್ಷದ ಏನು ಅಪ್ರೆಂಟಿಸ್ ಏನು ITI ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ಇದಕ್ಕೆ ವೆಲ್ಡರು ಆ ಥರದಲ್ಲೇ 1 ವರ್ಷ ಕೋರ್ಸ್ ಇರ್ತದೆ. ಅಂದರೆ 1 ವರ್ಷ ಕೋರ್ಸು ಅಥವಾ 2 ವರ್ಷದ ಕೋರ್ಸನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ITI ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಈ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು 5 ಏಪ್ರಿಲ್ 2025ಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಅವರಿಗೆ ಇಲ್ಲಿ 15 ವರ್ಷ ಇರಬೇಕು. 5 ಏಪ್ರಿಲ್ 2025ಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಅವರಲ್ಲಿ 15 ವರ್ಷ ಪೂರೈಸಬೇಕು. ಮ್ಯಾಕ್ಸಿಮಮ್ಮು 24 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಅದೇ ರೀತಿ ವಯಸ್ಸಳಿಕೆ ಕೂಡ ನೀಡಲಾಗಿದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಳಿಕೆವಿದ್ದು, OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಳಿಕೆವಿದ್ದು, ಮಾಜಿ ಸೈನಿಕ PWD ಅಭ್ಯರ್ಥಿಗಳಿಗೆ 10 ವರ್ಷ ವಯಸ್ಸಳಿಕೆಯನ್ನು ನೀಡಲಾಗಿದೆ. ಆಯ್ಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಹೇಗೆ ಮಾಡ್ತಾರಪ್ಪ ಅಂತಂದರೆ ಅಭ್ಯರ್ಥಿಗಳು ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಲಾಗುವುದು. ಮೆರಿಟ್ ಲಿಸ್ಟಲ್ಲಿ ಬಂದ ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ನಡೆಸಿ ಹುದ್ದೆಗಳ ಆಯ್ಕೆಯನ್ನು ಮಾಡಲಾಗುವುದು. ಮೆರಿಟ್ ಲಿಸ್ಟ್ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು. ಮೊದಲನೇದಾಗಿ ಏನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ಅಂಥ ಅಭ್ಯರ್ಥಿಗಳನ್ನ ಇಲ್ಲಿ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಅಂದರೆ ನೀವು ತೊಗೊಂಡಿರ್ತಕ್ಕಂಥ SLC ಮತ್ತು ITIದಲ್ಲಿ ತೊಗೊಂಡಿರ್ತಕ್ಕಂಥ ಅಂಕಗಳನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಲಾಗೋದು. ಆ ಮೆರಿಟ್ ಲಿಸ್ಟಲ್ಲಿ ಅತಿ ಹೆಚ್ಚು ಮೆರಿಟಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿಗಳನ್ನ ದಾಖಲೆ ಪರಿಶೀಲನೆ ಮಾಡಿ ಆಯ್ಕೆಯನ್ನು ಮಾಡಲಾಗುವುದು. ಹಾಗಾದರೆ ಯಾವ್ಯಾವೆಲ್ಲ ಒಂದು ITI ಅಪ್ರೆಂಟಿಸ್ ITI ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡೋದಾದರೆ ಫಿಟ್ಟರು, ಕಾರ್ಪೊರೇಟರು, ವೆಲ್ಡರು, ಕೋಪ, ಎಲೆಕ್ಟ್ರಿಷಿಯನ್, ಸ್ಟೋನೋಗ್ರಾಫರ್ ಮತ್ತು ಸೆಕ್ರೆಟರಿಯಲ್ ಅಸಿಸ್ಟೆಂಟ್, ಪ್ಲಂಬರ್, ಪೇಂಟರ್ ಮತ್ತು ಮರ್ಮಿರಿಯನ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್, ಡೀಸೆಲ್ ಮೆಕ್ಯಾನಿಕಲ್, ಡ್ರಮ್ಮರ್, ಮಷಿನಿಸ್ಟ್, ಟರ್ನರ್ ಮತ್ತು ಡೆಂಟಲ್ ಲ್ಯಾಬೊರೇಟರಿ, ಓಕೆ, ಟೆಕ್ನಿಷಿಯನ್, ಹಾಸ್ಪಿಟಲ್, ವೇಸ್ಟ್ ಮ್ಯಾನೇಜ್ಮೆಂಟ್, ಟೆಕ್ನಿಷಿಯನ್, ಹೆಲ್ತ್ ಆ್ಯಂಡ್ ಸ್ಟೆರಿಲಿಟಿ ಇನ್ಸ್ಪೆಕ್ಟರ್, ಗ್ಯಾಸ್ ಕಟ್ಟರ್ ಮತ್ತು ಸ್ಟೆನೋಗ್ರಾಫರ್, ಹಿಂದಿ ಕೇಬಲ್ ಪಾಯಿಂಟರ್ ಮತ್ತು ಡಿಜಿಟಲ್ ಫೋಟೋಗ್ರಾಫರ್, ಡ್ರೈವರ್ ಕಮ್ ಮೆಕ್ಯಾನಿಕ್, ಮಷಿನ್ ಟೂಲ್, ಮೇಂಟೆನೆನ್ಸ್ ಮಷಿನ್ ಟ್ರೇಡ್ಗಳಲ್ಲಿ ನೇಮಕ ಮಾಡಿಕೊಳ್ಳೋದು. ಅಂದರೆ ತಾವು ಗಮನಿಸಬಹುದು ಈ ITIದಲ್ಲಿ ಈ ಒಂದು ಏನು ಫಿಟ್ರೆ ಹಿಡ್ಕೊಂಡು ಫೈನಲ್ ಆಗಿ ಇಲ್ಲಿ ಟ್ರೇಡ್ ನೇಮಕಾತಿ ಅಂದರೆ ಫಿಟ್ಟರಿಂದ ಯಾವುದೇ ಒಂದು ನೀವು ITI ಫಿಟ್ಟರ್ ಆಗಿರ್ಬೋದು, ಇಷ್ಟೊಂದು ಹೇಳಿದ್ದೀನಿ ನಿಮಗೆ. ಈ ಒಂದು ಪೋಸ್ಟಲ್ಲಿ ಓಕೆ ಈ ಒಂದು ಕೋರ್ಸಲ್ಲಿ ನೀವು ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತೀರಿ. ಇದು 1 ವರ್ಷಗಳ ಕಾಲ ಅಪ್ರೆಂಟಿಸ್ ಅವಧಿಗೆ. ಅರ್ಜಿ ಸಲ್ಲಿಸುವ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಹಾಕಬೇಕಂತ ಅಂತ ಹೇಳಿದ್ರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಹೇಗೆ ಸಲ್ಲಿಸಬಹುದು ಎಂಬುದನ್ನು ಇನ್ ಡೀಟೇಲ್ಸ್ ಆಗಿ ನಿಮಗೆ ಇಲ್ಲಿ ಮುಂದೆ ಕೊಡುತ್ತೀನಿ ನೋಡಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕಗಳ ಬಗ್ಗೆ ವಿವರ ನೋಡೋದಾದರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ
ಏಪ್ರಿಲ್ 5, 2025 ಅಂದರೆ ಇವತ್ತಿಂದ ಪ್ರಾರಂಭವಾಗಿದ್ದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ May 4, 2025 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಬಹು ಇಂಪಾರ್ಟೆಂಟ್ ಮುಖ್ಯವಾಗಿ ಈ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಈ ನೋಟಿಫಿಕೇಶನ್ ಬಗ್ಗೆ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ವಿವರವನ್ನು ಕೊಟ್ಟಿದ್ದೇನೆ. ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಇವತ್ತಿಂದ ಈ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದೆ. ಅದೇ ರೀತಿ ನಮ್ಮ ಟೆಲಿಗ್ರಾಮು ಮತ್ತು ವ್ಯಾಟ್ಸಪ್ಗೆ ಜಾಯ್ನ್ ಆಗಿ. ಅಂದರೆ ಯಾಕಪ್ಪ ಅಂತ ಹೇಳಿದ್ರೆ ನೀವು ಏನು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳೇನು ಅಪ್ಲಿಕೇಶನ್ ವೆಬ್ಸೈಟ್ ಇದೆ, ಈ ವೆಬ್ಸೈಟು ನಾನು ಟೆಲಿಗ್ರಾಮ್ಗೆ ಕೊಟ್ಟಿರ್ತೀನಿ ಮತ್ತು ವ್ಯಾಟ್ಸಪ್ಪಲ್ಲಿ ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಈಜಿ ಆಗುತ್ತೋ ಅಲ್ಲಿಗೆ ಜಾಯ್ನ್ ಆಗಬಹುದು. ಓಕೆ, ಸೊ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ತಮ್ಮ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.